ಎಕ್ಸಾಮ್ ಬರೆದಕ್ಕೆ ಅಂತ ಬಂದಂತ ವಿದ್ಯಾರ್ಥಿಗಳಲ್ಲಿ ಹಾಕಿದ್ದಂತ ಜನಿವಾರವನ್ನ ಕಟ್ ಮಾಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆಕ್ರೋಶಗಳು ಕೂಡ ಭುಗಿಲೇಳ್ತಾ ಇದೆ. ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಹಾಕಿದ ವಿಚಾರ ಶಿವಮೊಗ್ಗ, ಧಾರವಾಡದಲ್ಲಿ ಎಕ್ಸಾಮ್ ಸಿಬ್ಬಂದಿ ವಿಕೃತಿಯನ್ನ ಮೆರೆದಿದ್ದಾರೆ. ಬೀದರ್ನಲ್ಲಿ ಪರೀಕ್ಷೆಯನ್ನೇ ಬಿಟ್ಟು ಬಂದಂತ ಸಚಿವರು ಕೆಇಎ ಅಧಿಕಾರಿಗಳ ನಡೆಗೆ ಹಿಂದೂ ಸಮಾಜ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ 3 ವಿದ್ಯಾರ್ಥಿಗಳಿದ್ದಾರೆ. ನೇರ ಪ್ರಸಾರದಲ್ಲಿ ಅವರು ಎಕ್ಸ್ಕ್ಲೂಸಿವ್ ಆಗಿ ನಮ್ಮೊಂದಿಗೆ ಮಾತಾಡ್ತಾರೆ. ಸಿಇಟಿ ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕತ್ತರಿ ಬಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಧಾರವಾಡದ ವಿದ್ಯಾರ್ಥಿ, ಮತ್ತೊಂದು ಕಡೆ ಬೀದರ್ನ ವಿದ್ಯಾರ್ಥಿ. ನಾವು ಓದೋದು JSS PU ಕಾಲೇಜ್ನಲ್ಲಿ. ನನ್ನ ಸಿಇಟಿ ಎಕ್ಸಾಮ್ 16 ಮತ್ತು 17 ಇತ್ತು. ಇದು ಆಗಿದ್ದು 16ಗೆ ಫಸ್ಟ್ ಎಕ್ಸಾಮಿಗೆ ಬರ್ಲಿಕ್ಕೆ ಹೊಂಟಿದ್ದೆ. ಫಿಸಿಕ್ಸ್ ಎಕ್ಸಾಮ್ ಇತ್ತು. ಅವತ್ತು 10:10ವರೆಗೆ ಚಾಲು ಆಗ್ತಿತ್ತು. ಅವಾಗ ಚೆಕಿಂಗ್ ಎಲ್ಲ ಮಾಡ್ತಿದ್ರು ಎಕ್ಸಾಮ್ ಬರೋಕ್ಕಿಂತ ಮುಂಚೆ. ಅವಾಗ ಚೆಕಿಂಗ್ ಮಾಡುವಲ್ಲಿ ನನ್ನ ಜನಿವಾರ ಇಲ್ಲಿ ಕಾಣ್ತು. ಅವರಿಗೆ ಇಲ್ಲೇ ಇದೆ ಅದು. ಜನಿವಾರ ಕಂಡ್ಮೇಲೆ ಅವ್ರ ಪೊಲೀಸ್ ಆಫೀಸರ್ ಏನಂದ್ರು, ಇಲ್ಲ ಇದು ತೆಗಿಬೇಕು, ತೆಗೆದ್ರಷ್ಟೇ ಒಳಗ್ ಬಿಡ್ತಾರ ಬರ್ಲಿಕ್ಕೆ ಅಂತಂದ್ರು. ನಾ ಕನ್ಫ್ಯೂಸ್ ಆಗಿ ಜನಿವಾರ ಅದಂಗ್ ತೆಗಿಲಿಕ್ ಬಿಡ್ತದ ಅಂತಂದೆ. ಆಮೇಲೆ ಬೇರೆಯವರು ಅವರೆಲ್ಲರೂ ಈಗ ಟೈಮ್, ನಾ ಏನಂದೆ, ನನ್ ಜನಿವಾರ ನಾ ಒಳಗ್ ಹೋಗಿ ತೆಗೆದು ನನ್ ಬ್ಯಾಗ್ ನ ಇಟ್ಕೊಂಡ್ ಬರ್ತೇನಿ ಅಂತಂದೆ. ಅವ್ರು ಒಪ್ಲಿಲ್ಲ. ಅವ್ರ ಎಕ್ಸಾಮಿಗೆ ಲೇಟ್ ಆಗ್ಯದ, ಈಗ ಕಟ್ ಮಾಡಿ ಒಳಗ್ ಕಳ್ಸೊಂದ್ ಕತ್ರಿ ತಗೊಂಡ್ ಕಟ್ ಮಾಡಿದ್ರು. ಆಮೇಲೆ ಬ್ಯಾಗ್ ನ ಹಾಕಿ. ನಾ ಓದೋದು JSS PU ಕಾಲೇಜ್ನಲ್ಲಿ. ನನ್ನ ಸಿಇಟಿ ಎಕ್ಸಾಮ್ 16 ಮತ್ತು 17. ನೋಡಿ, ಆ ವಿದ್ಯಾರ್ಥಿ ಜನಿವಾರವನ್ನ, ಎಕ್ಸಾಮ್ ಅನಿವಾರ್ಯ, ಜನಿವಾರ ಕೂಡ ಅನಿವಾರ್ಯ. ರಾಜ್ಯದಲ್ಲಿ ಏನಾಗ್ತಾ ಇದೆ? ಅಧಿಕಾರಿಗಳು ಇಂಥ ಒಂದು ಮೊಂಡುತನವನ್ನ ಮೆರಿತಾ ಇದ್ದಾರಲ್ಲ. ಸರ್ಕಾರದ ಗಮನಕ್ಕೆ ಇಲ್ವಾ? ಯಾರು ಕೊಟ್ರು ಇವರಿಗೆಲ್ಲ ಸೂಚನೆ? ಯಾರ ಒಂದು ಆದೇಶದಿಂದ ಇವರು ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ರು? ಇದೆಲ್ಲ ತನಿಖೆ ಆಗಬೇಕು. ಯಾರೇ ಅಂತ ಒಂದು ವಿಕೃತಿಯನ್ನ ಮೆರೆದಿದ್ದಾರಲ್ಲ, ಅವ್ರು ಯಾರೇ ಆಗಿರ್ಲಿ, ಅವರ ವಿರುದ್ಧ ಕ್ರಮ ಆಗಲೇಬೇಕು. ಅವರಿಗೆ ಸೂಚನೆ ಕೊಟ್ಟಿದ್ಯಾರು? ಅವರ ಮೇಲೂ ಕೂಡ ಕ್ರಮವನ್ನ ಜರುಗಿಸಬೇಕು. ಧಾರವಾಡದ ವಿದ್ಯಾರ್ಥಿ ಆಗಿರುವಂತ ನಂದನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದನ್, ನಮಸ್ಕಾರ. ನಂದನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನನ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಂದನ್, ಹೇಳಿ, ಅವತ್ತೇನಾಯ್ತು? ಅವತ್ ನಂದು ಫಿಸಿಕ್ಸ್ ಎಕ್ಸಾಮ್ ಇತ್ತು 10ವರೆಗೆ, 16th ಏಪ್ರಿಲ್ ನಲ್ಲಿ. ಅವಾಗ ಫಿಸಿಕ್ಸ್ ಎಕ್ಸಾಮ್ ಬರೋಕೆ ಹೊಂಟಿದ್ದೆ ನಾನು. ಅಲ್ಲಿ ಗೇಟ್ ನಲ್ಲಿ ಪೊಲೀಸ್ ಆಫೀಸರ್ಸ್ ಎಲ್ಲಾರು ಚೆಕ್ ಮಾಡ್ತಾ ಇದ್ರು. ನಂದು ಅವರಿಗೆ ಜನಿವಾರ ಕಾಣಿಸ್ತು, ಇಲ್ಲಿ ಜನಿವಾರ ಕಾಣಿಸೋರಿಗೆ. ಅದಕ್ಕೆ ಅವರು ಅದೇನದು ಅಂತ ಕೇಳಿದ್ರು. ನಾನು ಜನಿವಾರ ಅಂತ ಹಿಂಗ್ ತೆಗೆದು ತೋರಿಸಿದೆ. ಅವ್ರೇನಂದ್ರು, ಅದೆಲ್ಲ ಅಲೌಡ್ ಇರುವುದಿಲ್ಲ, ಅದ್ ತೆಗದೇ ಒಳಗ್ ಬರ್ಬೇಕು ಅಂತ ಹೇಳಿದ್ರು. ಆಮೇಲೆ ಅಲ್ಲೇ ಪೇರೆಂಟ್ಸ್ ಎಲ್ಲಾರು ಇದ್ರು. ಅವಾಗ ಅವರೆಲ್ಲರೂ ಅಂದ್ರೆ ಮಾತಾಡ್ತಾ ಇದ್ರು. ಅವಾಗ ನಾ ಅವ್ರಿಗೆ ಏನ್ ಹೇಳಿದೆ ಅಂದ್ರೆ, ನಾನೇ ಒಳಗ್ ಹೋಗಿ ಜನಿವಾರ ತೆಗೆದು ನನ್ ಬ್ಯಾಗ್ನ ಇಟ್ಕೊಂಡ್ ಬರ್ತೇನೆ ಅಂತಂದೆ. ಅವ್ರೇನಂದ್ರು, ಅಷ್ಟ್ ಟೈಮ್ ಇಲ್ಲ, ಈಗ ಎಕ್ಸಾಮಿಗೆ ಲೇಟ್ ಆಗ್ತಾ ಇದೆ. ಅದಕ್ಕೆ ಅವರು ಸೀಸರ್ ತಗೊಂಡ್ ಬಂದು ನನ್ ಜನಿವಾರನ ಕಟ್ಸಿದ್ರು. ಕಟ್ ಮಾಡ್ಬೇಕಾದ್ರೆ ನೀವು ಬೇಡ ಅಂತಂದ್ರ? ಇಲ್ಲ, ನಂದಂತೂ ಎಕ್ಸಾಮ್ ಟೆನ್ಷನ್ ಎಲ್ಲ ಇತ್ತು. ಅದಕ್ಕೆ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಾನು ಕನ್ಫ್ಯೂಸ್ ಆಗಿ ಅವರಿಗೆ ತೋರಿಸಿದೆ, ನನ್ ಜನಿವಾರ ಇದೆ, ಅದನ್ನ ತೆಗಿಬೋದು ಅಂತ. ಆದ್ರೆ ಅವರು ಸೀಸರ್ ತಗೊಂಡ್ ಬಂದು ಕಟ್ ಮಾಡಿದ್ರು. ಎಷ್ಟ್ ಜನ ಇದ್ರು ಅವರೆಲ್ಲ? ಅವ್ರು ಪೊಲೀಸ್ ಆಫೀಸರ್ಸ್ ಎಲ್ಲಾರು ಇದ್ರು. ಅದಕ್ಕೆಲ್ಲ ನಾನ್ ನೋಡಿಲ್ಲ. ನೀವು ಕೇಳಿದ್ರ ನಂತರ ನೀವು ಪ್ರಶ್ನೆ ಮಾಡಿದ್ರ, ಈ ತರ ಆದೇಶ ಇದ್ಯಾ, ಯಾಕೆ ಜನಿವಾರವನ್ನ ತೆಗಿಸ್ತಾ ಇದ್ದೀರಿ ಅಂತೇಳಿ? ಇಲ್ಲ, ಅವತ್ ಎಕ್ಸಾಮ್ ಟೆನ್ಷನ್ ಅದೆಲ್ಲ ಇತ್ತು. ಅದಕ್ಕೆ ನಾ ಏನ್ ಪ್ರಶ್ನೆ ಏನು ಮಾಡ್ಲಿಲ್ಲ. ಎಕ್ಸಾಮ್ ಅಂದ್ರೆ ಎಂಟ್ರಿ ಎಲ್ಲ ಆಗೋದಿತ್ತು. ಅದಕ್ಕೆ ನಾವ್ ಏನ್ ಪ್ರಶ್ನೆ ಏನ್ ಮಾಡ್ಲಿಲ್ಲ. ಆಮೇಲೆ ಬಂದು ಯಾರ ಹತ್ರ ಹೇಳಿದ್ರಿ ಈ ವಿಚಾರವನ್ನ?
ಆಮೇಲೆ ಬಂದು ನಮ್ ಮನೆಯಲ್ಲಿ ನಾನು ನಮ್ಮ ಅಣ್ಣ ಮತ್ತೆ ಉಪ್ಪಗೆ ಹೇಳಿ ಮುಂದಿನ ದಿವಸ ಬಂದು ಅವತ್ತೇ ಕೆಮಿಸ್ಟ್ರಿ ಒಂದ್ ಎಕ್ಸಾಮ್ ಇತ್ತು ಮಧ್ಯಾಹ್ನ. ಅದಕ್ಕೆ ನಾನು ಅವತ್ತು ಆಗಿದ್ದ ದಿವಸ ನಾ ಯಾರಿಗೂ ಹೇಳಿದ್ದಿಲ್ಲ. ಹ್ಮ್ ಓಕೆ. ಆಮೇಲೆ ಏನಾಯ್ತು? ಈಗ ನಿಮ್ಮ DC ಅಧಿಕಾರಿಗಳು ಯಾರಾದ್ರೂ ಏನಾದ್ರು ಪ್ರಶ್ನೆ ಮಾಡಿದಾರ ಏನಾಯ್ತು ಅಂತ? ಅವತ್ತು ಯಾರಾದ್ರೂ ಬಂದು ನಿಮ್ಮನ್ನ ಮಾತಾಡಿದ್ರ? ಹೌದೌದು, ಎಲ್ಲರೂ ಬಂದು ಮಾತಾಡಿದ್ದಾರೆ. ಇವರು ಪ್ರಮೋದ್ ಮುನ್ಸಾಲಿಕ್ ಅವರು ಬಂದು ಎಲ್ಲ ಮಾತಾಡಿದ್ದಾರೆ. ಅವರೆಲ್ಲ ಪ್ರೊಟೆಸ್ಟ್ ಎಲ್ಲ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದೇ ಮಾಡೋದೆಲ್ಲ ತಪ್ಪು ಅಂತೆಲ್ಲ ಹೇಳಿ. ಹಾ 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 ಹಾ. ಅವತ್ತು ನಿಮ್ಗೆ ಎಕ್ಸಾಮ್ ಬರೆಯೋದು ಇಂಪಾರ್ಟೆಂಟ್ ಆಗಿತ್ತು ಅವತ್ತು? ಎಕ್ಸಾಮ್ ಬರೋದು ಅಂದ್ರೆ ಎಕ್ಸಾಮ್ ಟೆನ್ಷನ್ ಅಷ್ಟೇ ಇತ್ತು. ಎಕ್ಸಾಮೇ ಇಂಪಾರ್ಟೆಂಟ್ ಇತ್ತು. ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ಎಲ್ಲಿನೂ ಆದ್ರೆ ನನ್ ಕಾನ್ಫಿಡೆನ್ಸ್ ಎಲ್ಲ ಫುಲ್ ಲೋ ಆಗ್ಬಿಟ್ಟು ಕಟ್ ಮಾಡಿದ್ಮೇಲೆ ಇದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೇನೆ. ಡಿಸ್ಟರ್ಬ್ ಆದ್ರೆ ಅವತ್ತು? ಡಿಸ್ಟರ್ಬ್ ಆಗಿದೆ. ಎಷ್ಟು ದಿವಸದಿಂದ ನೀವು ಪ್ರಿಪೇರ್ ಆಗಿದ್ರಿ ಎಕ್ಸಾಮ್ಗೆ? ಈ ಇನ್ಸಿಡೆಂಟ್ ಆದ್ಮೇಲೆ ಎಷ್ಟು ಡಿಸ್ಟರ್ಬ್ ಆದ್ರಿ? ಎಷ್ಟು ಹೋಪ್ಸ್ ಇತ್ತು ಮುಂಚೆ, ಈಗ ಎಷ್ಟು ಹೋಪ್ಸ್ ಕಳ್ಕೊಂಡಿದ್ರಿ? ನಾನಂತೂ CET ಪ್ರಿಪರೇಷನ್ 3 months ಅಂತೂ ಕಂಟಿನ್ಯೂ ಪ್ರಿಪೇರ್ ಆಗಿದ್ದೀನಿ. ಆಮೇಲೆ ಇದು ಕಾನ್ಫಿಡೆನ್ಸ್ ಎಲ್ಲ ನಂಗೆ ಇತ್ತು, ಸಬ್ಜೆಕ್ಟ್ ಕಾನ್ಫಿಡೆನ್ಸ್ ಎಲ್ಲ ಮೊದ್ಲೇ ಇತ್ತು. ಆಮೇಲೆ ಇದ್ ಕಟ್ ಮಾಡಿದ್ಮೇಲೆ ನನ್ ಕಾನ್ಫಿಡೆನ್ಸ್ ಲೋ ಆಗಿ ಬರೇ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ. ಸೊ ಅಷ್ಟು ನನಗೆ ಕಾನ್ಫಿಡೆನ್ಸ್ ಲೋ ಆಯ್ತು, ಅದಕ್ಕೆ ಅಫೆಕ್ಟ್ ಆಯ್ತು. ಏನಿತ್ತು ನಂದನ್? ಏಮಂದ್ರೆ ರ್ಯಾಂಕ್. ಈಗ CET ಬರ್ದು ನೀವು ಮುಂದೆ ಏನ್ ಮಾಡ್ಬೇಕು, ಯಾವ ಕೋರ್ಸ್ ತಗೋಬೇಕು, ಯಾವ ಕೋರ್ಸ್ ಹೋಗ್ಬೇಕು ಅನ್ನೋ ಕನ್ಸ್ ಕಟ್ಕೊಂಡಿದ್ರಿ? ನಾ CET ಬರೋದು ಇಂಜಿನಿಯರಿಂಗ್ ಮಾಡ್ಬೇಕಂತಿದೆ. CS ಇಂಜಿನಿಯರಿಂಗ್ ಅದೇ ಏನ್ ಇಟ್ಕೊಂಡಿದ್ದೇನೆ. ಯಾವ ರ್ಯಾಂಕ್ ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ? ಇಂತ ಒಂದು ರ್ಯಾಂಕ್ ಬರ್ಬೋದು ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ? ನಾ ಮೊದ್ಲಿಂದ 10,000 ಒಳಗೆ ರ್ಯಾಂಕ್ ಬರ್ಬೋದು. ಈಗ ಈ ಇನ್ಸಿಡೆಂಟ್ ಆದ್ಮೇಲೆ ಆ ಕಾನ್ಫಿಡೆಂಟ್ ಈಗಲೂ ಇದೆಯಾ? ಅದೇ 10,000 ಒಳಗೆ ರ್ಯಾಂಕಿಂಗ್ ಬರುತ್ತೆ ಅಂತೇಳಿ? ಮೊದ್ಲೇ ಕಾನ್ಫಿಡೆನ್ಸ್ ಎಷ್ಟಿತ್ತು ಅಷ್ಟಂತೂ ಇಲ್ಲ. ಈಗ ಕಾನ್ಫಿಡೆನ್ಸ್ ಲೋ ಆಗಿದೆ. ಓಕೆ. ಯಾವ ಎಕ್ಸಾಮ್ ಇದ್ದಿದ್ದು ಅವತ್ತು? ಅವತ್ 16th ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇತ್ತು. ಇದು ಆಗಿದ್ದು ಫಿಸಿಕ್ಸ್ ಎಕ್ಸಾಮ್ ಗಿಂತ ಮುಂಚೆ ಆಗಿದ್ದು. ಓಕೆ. ಇದಕ್ಕಿಂತ ಮುಂಚೆ ಬರ್ದಿರಲ್ಲ, ಆ ಟೈಮಲ್ಲಿ ಏನು ಯಾರೇನು ಕೇಳಿರ್ಲಿಲ್ವಾ? ಇಲ್ಲಿ ಬೋರ್ಡ್ ಎಕ್ಸಾಮ್ ಟೈಮ್ ಅಂತೂ ಯಾರು ಏನು ಕೇಳಿಲ್ಲ. ಇದು CET ಎಕ್ಸಾಮ್ ದಿವಸನೇ ಆಗಿತ್ತು. ಓಕೆ. ಅದಾದ್ಮೇಲೆ ನೀವು ಆ ಜನಿವಾರ ವಾಪಸ್ ಎತ್ಕೊಂಡು ಹೋದ್ರ ಮನೆಗೆ ಅಥವಾ ಹೇಗೆ? ಹೌದು, ಶನಿವಾರ ಕಟ್ ಮಾಡಿ ನಾನೇ ಬ್ಯಾಗ್ ನ ಇಟ್ಕೊಳ್ಕೊಟ್ರಿ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಕಡೆದಾಗಿ?